ಬ್ಲೇಮ್ ಮಾಡ್ತಾ ಇಲ್ಲ ಕಾವೇರಿ, ನೀನಿಲ್ದೆ ಈ ಎದು ನೆಟ್ಟಿಗಿರಲ್ಲ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಕಣೋ, ನನ್ನ ಅರ್ಥ ಮಾಡ್ಕೊ, ನನ್ನ ವಾಪಸ್ ಕೆಲ್ಸಕ್ಕೆ ತಗೋ. ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ, ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ಕೊಂಡಿರ್ತೀನಿ. ನಿಂದು ಬದಲಾಗೋ ಜಾಯಮಾನನೇ ಅಲ್ಲ, ಮತ್ತೆ ಮತ್ತೆ ಚಾನ್ಸ್ ಕೊಟ್ಟು ನಿನ್ನ ಕೆಲ್ಸಕ್ಕೆ ತಗೊಳ್ಳೋದಿಕ್ಕೆ. ನೀನು ಮತ್ತೆ ಮತ್ತೆ ಮಿಸ್ಟೇಕ್ಸ್ ಮಾಡೋದು, ನಾನು ನಿನ್ನ ಮತ್ತೆ ಮತ್ತೆ ಕೆಲ್ಸದಿಂದ ತೆಗೆಯೋದು. ನಿಮ್ಮಜ್ಜಿ ನಮ್ಮನೆಗೆ ಬಂದು ಜಗಳ ಮಾಡೋದು. ನನಗೆ ಇದನ್ನ ಬಿಟ್ಟು ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದ್ಯಾ? ಈ ಸಲ ಹಾಗಾಗಲ್ಲ ಕಾವೇರಿ, ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ. ನೋಡು, ಸುಮ್ಮನೆ ಮತ್ತೆ ಮತ್ತೆ ನನ್ನ ಲೈಫಲ್ಲಿ ಬಂದು ನನಗೆ ತೊಂದರೆ ಕೊಡಬೇಡ. ಇಷ್ಟು ದಿನ ಪಾಪ ನಿಮ್ಮ ಅಜ್ಜಿ ಮುಖ ನೋಡ್ಕೊಂಡು ಹೋಗ್ಲಿ ಪಾಪ ಅಂತ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಪ್ಲೀಸ್ ಕಾವೇರಿ, ಇದೊಂದು ಲಾಸ್ಟ್ ಚಾನ್ಸ್. ಈ ಸಲ ನಾನು ನಿಜವಾಗ್ಲೂ ಬದಲಾಗಿದ್ದೀನಿ. ನೋಡು, ನೀನ್ ಬದಲಾಗ್ಬೋದು, ಆದ್ರೆ ಈ ಕಾವೇರಿ ಯಾವತ್ತೂ ಬದಲಾಗಲ್ಲ. ನಿನಗೆ ಹಳೆ ಕಾವೇರಿ ಯಾವತ್ತೂ ಸಿಗಲ್ಲ. ಮಂಜುಗಡ್ಡೆ ಆಗಿರೋ ಮನ್ಸನ್ನ ಕರಗಿಸಿ ನೀರ್ ಹರಿಯೋ ಹಾಗೆ ಮಾಡ್ಬೋದು, ಆದ್ರೆ ಹೆಪ್ಪಾಗಿದ್ ಮೊಸರನ್ನ ಮತ್ತೆ ಹಾಳು ಮಾಡೋದಿಕ್ಕಾಗಲ್ಲ. ಇದು ನಿನಗೆ ಲಾಸ್ಟ್ ವಾರ್ನಿಂಗ್. ನಿನ್ ಮುಖ ನೋಡಿದ್ರೇನೆ ನರಕ ದರ್ಶನ ಅಂತ ನಿನ್ನ ಆಫೀಸಿಂದ ಒದ್ದು ಓಡಿಸಿದ್ದೀನಿ. ಆದ್ರೂ ಈ ತರ ಕಂಡಲ್ಲಿ ನನ್ನನ್ನ ಅಡ್ಡ ಹಾಕಿ ನನ್ಗೇನಾದ್ರೂ ಟಾರ್ಚರ್ ಕೊಟ್ರೆ ನಿಮ್ಮ ಅಜ್ಜಿ ಮುಖನೂ ನೋಡ್ದೆ ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಕಾವೇರಿ ಕಾವೇರಿ ಕಾವೇರಿ, ಪ್ಲೀಸ್ ನನ್ನ ಮಾತು ಕೇಳು. ಸರ್, ಕಾನ್ಫರೆನ್ಸ್ ಹಾಲಲ್ಲಿ ಎಲ್ಲರೂ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ನನಗ ಯಾಕೆ? ಇವತ್ತು ಮಂತ್ಲಿ ಟಾರ್ಗೆಟ್ಸ್ ಅಂಡ್ ಅಚೀವ್ಮೆಂಟ್ಸ್ ಬಗ್ಗೆ ಮೀಟಿಂಗ್ ಇದೆಯಲ್ಲ. ಶಿಟ್, ಮರ್ತೇ ಹೋಗಿದ್ನಲ್ಲ. ಸರಿ, ನೀವು ಹೊರಡಿ, ನಾನು ಬರ್ತೀನಿ. ಓಕೆ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ಕಾವೇರಿ ಮದ್ವೆಗೆ ಒಪ್ಕೊಂಡ್ಲು. ನಿಶ್ಚಿತಾರ್ಥಕ್ಕೆ ಡೇಟ್ ಇಟ್ಕೊಟ್ಟಿದ್ದಾರೆ. ನೀವೇ ಮುಂದೆ ನಿಂತು ಎಲ್ಲ ನಡೆಸ್ಕೊಡ್ಬೇಕು. ಸರ್, ಮೀಟಿಂಗ್ ಸ್ಟಾರ್ಟ್ ಮಾಡೋಣವಾ? ಓಕೆ, ಸೊ ವಿ ಶಿಲ್ ಸ್ಟಾರ್ಟ್ ದ ಮೀಟಿಂಗ್ ನೌ. ನಿಮ್ಮೆಲ್ಲರ ಅಚೀವ್ಮೆಂಟ್ಸ್ ಬಗ್ಗೆ ಇವಾಗ ಒಬ್ಬೊಬ್ಬರಾಗೆ ಹೇಳಿ. ಓಕೆ ಮೇಡಮ್, ನಾನು ಈ ಸಲ ಲಾಸ್ಟ್ ಟೈಮ್ ಟಾರ್ಗೆಟ್ಗಿಂತ ಈ ಸಲ ಟಾರ್ಗೆಟ್ ಜಾಸ್ತಿ ರೀಚ್ ಮಾಡಿದ್ದೀನಿ. ಅದಲ್ಲದೆ ಅಡ್ವರ್ಟೈಸ್ಮೆಂಟ್ ಸೆಕ್ಷನಲ್ಲಿ ಕೂಡ ನನ್ನ ಕಡೆಯಿಂದ 2 ಅಡ್ವಾನ್ಸ್ ಜಾಸ್ತಿ ಬಂದಿದೆ. ವೆರಿ ಗುಡ್, ಪ್ಲೀಸ್ ಸಿಟ್ ಡೌನ್. ನೆಕ್ಸ್ಟ್ ಮೇಡಮ್, ನನ್ನ ಕಡೆಯಿಂದ ಲಾಸ್ಟ್ ಏನು ಸೇಲ್ ಆಗಿತ್ತೋ ಅದಕ್ಕಿಂತ ಈ ಸರಿ 3% ಸೇಲ್ ಜಾಸ್ತಿನೇ ಆಗಿದೆ. ಒಟ್ನಲ್ಲಿ ಈ ಕಾಫಿ ಔಟ್ಲೆಟ್ಟಲ್ಲಿ ಹೈಯೆಸ್ಟ್ ಸೇಲ್ ಆಗಿರೋದು ನಂದೇನೆ. ಓ, ವೆರಿ ನೈಸ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಮೇಡಮ್, ನಾನು ಈ ಸಲ ಆದಷ್ಟು ಮಿಸ್ಟೇಕ್ಸ್ನ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ.
ಅದನ್ನ ದೊಡ್ಡ ಅಚೀವ್ಮೆಂಟ್ ಅಂತ ಕೊಚ್ಕೋಬೇಡಿ. ಮೊದಲು ನಿಮ್ಮ ಟಾರ್ಗೆಟ್ನ ರೀಚ್ ಮಾಡಿದ್ದೀರಾ ಅಥವಾ ಇಲ್ವಾ ಅದನ್ನ ಹೇಳಿ. ಅದು ಸ್ವಲ್ಪ ಶಾರ್ಟ್ ಇದೆ. ನೆಕ್ಸ್ಟ್ ಟೈಮ್ ಡೆಫಿನೆಟಾಗಿ ಟಾರ್ಗೆಟ್ ರೀಚ್ ಮಾಡ್ತೀನಿ ಮೇಡಮ್. ಕಾವೇರಿ ಮದುವೆಯಾಗಿ ಫಾರಿನಲ್ಲಿ ಸೆಟ್ಲ್ ಆಗ್ತಾಳೆ ಅಂತ ಪ್ರೀತಮಿಗೆ ಗೊತ್ತಾದರೆ ಫುಲ್ ಗಡ್ಡ ಬಿಟ್ಕೊಂಡು ಪರ 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 ಅಂತ ಕರ್ಕೊಂಡು ರೋಡ್ ಅಲಿತಾ ಇರ್ತಾನೆ. ನಮ್ ಕಾವೇರಿ ಮದ್ವೆ ಆದ್ರೆ ಅವನ್ ಯಾಕ್ರಿ ಹುಚ್ಚ ಆಗ್ತಾನೆ? ಹೇಳ್ದ ಕಾವೇರಿ? ಎಲ್ರೂ ಟಾರ್ಗೆಟ್ನ ರೀಚ್ ಮಾಡಿದ್ದಾರೆ, ಆದ್ರೆ ನಿಮಗ್ ಮಾತ್ರ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಏನ್ರಿ ಅರ್ಥ? ಮೇಡಮ್ ಅದು ಮಿಸ್ಟರ್ ಆದಿ, ಆಫೀಸಲ್ಲಿ ಕೆಲಸ ಮಾಡೋದು ಅಂದ್ರೆ ಯಾರೋ ಮಾಡಿರೋ ರವೆ ಉಂಡೆನ ತಿಂದಾಗಲ್ಲ. ಮೊದಲು ಕೆಲ್ಸದ ಮೇಲೆ ನಿಗಾ ವಹಿಸಿ, ಆಗ ಟಾರ್ಗೆಟ್ ತಾನಾಗೆ ರೀಚ್ ಆಗತ್ತೆ. ಅದನ್ನ ಬಿಟ್ಟು ಇನ್ನೊಬ್ರು ಕಾಲ್ ಎಳೆಯೋದು, ಇನ್ನೊಬ್ರು ವಿಷಯದಲ್ಲಿ ಮೂಗ್ ತುರ್ಸೋದನ್ನ ಮಾಡಿದ್ರೆ ಹೀಗೆ ಎಲ್ರಿಗಿಂತ ಹಿಂದೆ ಉಳಿಬೇಕಾಗತ್ತೆ. ಬೆಳಗ್ಗೆದೆಲ್ಲ ಸೇರಿಸಿ ಹೋಲ್ಸೇಲ ಉಗಿದು ಹೋಲ್ಸೇಲಾಗಿ ನಾನು ಪಿಂಡ ಕಟ್ಟೋ ಥರ ಕಾಣ್ತಾ ಇದ್ದಾಳಲ್ಲ. ನೋಡಿ, ನೆಕ್ಸ್ಟ್ ಮಂತ್ ಏನಾದರೂ ಟಾರ್ಗೆಟ್ ರೀಚ್ ಆಗಲಿಲ್ಲ ಅಂದ್ರೆ ನಾನು ಡೆಫಿನೆಟ್ಲಿ ನಿಮ್ಮ ಮೇಲೆ ಆಕ್ಷನ್ ತಗೋತೀನಿ. ಶೂರ್ ಮೇಡಮ್. ತಲೆ ಮೇಲೆ ತಲೆ ಬಿದ್ದರೂ ಟಾರ್ಗೆಟ್ ಮಾತ್ರ ಮಿಸ್ ಆಗಲ್ಲ. ಸಾರಿ. ಸಿಡಾಮ್. ಶ್ರೇಯಸ್, ವಾಟ್ ಅಬೌಟ್ ಯು? ವೆರಿ ನೈಸ್. ಸೊ ಆದಿತ್ಯ ಅವರೊಬ್ಬರನ್ನ ಬಿಟ್ಟು ಎಲ್ಲರೂ ನಿಮ್ಮ ಟಾರ್ಗೆಟ್ನ ತುಂಬ ಚೆನ್ನಾಗಿ ರೀಚ್ ಮಾಡಿದ್ದೀರಾ. ನೀವೆಲ್ಲರೂ ಹೀಗೆ ವರ್ಕ್ ಮಾಡಿದ್ರೆ ಬೆಸ್ಟ್ ವರ್ಕರ್ಸ್ ಅವಾರ್ಡ್ ಸಿಗೋದ್ರಲ್ಲಿ ಡೌಟೇ ಇಲ್ಲ. ನಿಮ್ ಎಲ್ರಿಗೂ ಪ್ರೀತಮ್ ಸರ್ ಕಡೆಯಿಂದ ವಿಶ್ವಾಂಬರ ಗ್ರೂಪ್ ಆಫ್ ಕಂಪನಿ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್.